ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜುಲೈ 24 ಮತ್ತು 25, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿ ವರ್ಷ ಭಾರತದಲ್ಲಿ ಜುಲೈ 24ರಂದು ರಾಷ್ಟ್ರೀಯ ಆದಾಯ ತೆರಿಗೆ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ ಭಾರತದಲ್ಲಿ ಆದಾಯ ತೆರಿಗೆ ನೋಡಿ, ಇನ್ಕಮ್ ಟ್ಯಾಕ್ಸನ್ನು ಪರಿಚಯ ಮಾಡಿದವರು ಯಾರು? ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ಸರ್ ಜೇಮ್ಸ್ ವಿಲ್ಸನ್ ಎಂಬತಕ್ಕಂಥವರು ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡ್ತಾರೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಕುರಿತು ನಾವು ತಿಳ್ಕೊಳ್ಳೋಣ. ಈ ಒಂದು ಮಾಹಿತಿಯನ್ನು ಮಿನಿಸ್ಟ್ರಿ ಆಫ್ ಫೈನಾನ್ಸ್ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ PIB ನ್ಯೂಸ್ ಪೇಪರ್ನ ಯಾವುದೇ ಮಾಹಿತಿಯಾಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಿ, ಸೆಲೆಬ್ರೇಟಿಂಗ್ ಇನ್ಕಮ್ ಟ್ಯಾಕ್ಸ್ ಡೇ 2024. ಸೊ ಅಲ್ಲಿ ಇದರ ಒಂದು ಸಂಪೂರ್ಣ ಜರ್ನಿಯನ್ನು ನಾವು ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಭಾರತದಲ್ಲಿ ಆದಾಯ ತೆರಿಗೆ ಇಲಾಖೆಯು ಜುಲೈ 24ರಂದು ಆದಾಯ ತೆರಿಗೆ ದಿನ ಅಥವಾ ಆಯ್ಕರ್ ದಿವಸನ್ನು ದೇಶದಲ್ಲಿ ಆದಾಯ ತೆರಿಗೆ ಒದಗಿಸುವ ಸ್ಮರಣಾರ್ಥವಾಗಿ ಪರಿಚಯಿಸಿತು. ನೋಡಿ, ಆದಾಯ ತೆರಿಗೆ ಅಥವಾ ಇದನ್ನು ಆಯ್ಕರ್ ದಿವಸ ಅಂತಲೂ ಕೂಡ ಕರೀತಾರೆ. ಸೊ ಆದಾಯ ತೆರಿಗೆ ನೋಡಿ, ರಾಷ್ಟ್ರೀಯ ಆದಾಯ ತೆರಿಗೆ ದಿನ ಅಥವಾ ರಾಷ್ಟ್ರೀಯ ಆಯ್ಕರ್ ದಿವಸ್ ಅಂತಂದ್ರೂ ಕೂಡ ಒಂದೇ. ಸೊ ಈ ದಿನವನ್ನು ಆದಾಯ ತೆರಿಗೆ ಇಲಾಖೆ ಏನಿದೆ, ಇದು ತುಂಬ ಇಂಪಾರ್ಟೆಂಟು. ಆದಾಯ ತೆರಿಗೆ ಇಲಾಖೆಯು 2023ರ ಜುಲೈ 2024ರಲ್ಲಿ ನೋಡಿ, 2023ರ ಜುಲೈ 24ರಲ್ಲಿ ಈ ದಿನವನ್ನು ಆಚರಣೆ ಮಾಡಿತು ಮೊದಲ ಬಾರಿಗೆ. ಓಕೆ, ತದನಂತರ 2010ರಿಂದ ಪ್ರತಿ ವರ್ಷ ಜುಲೈ 24ಅನ್ನು ಭಾರತದಲ್ಲಿ ರಾಷ್ಟ್ರೀಯ ಆದಾಯ ತೆರಿಗೆ ದಿನವಾಗಿ ಆಚರಿಸುತ್ತದೆ. ಜುಲೈ 24, 1860ರಂದು ಸರ್ ಜೇಮ್ಸ್ ವಿಲ್ಸನ್ ದೇಶದಲ್ಲಿ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ವಿಧಿಸ್ತಾರೆ. ಇದು ಮುಖ್ಯವಾಗಿ ನಾಗರಿಕರು ಸಮಯಕ್ಕೆ ಸರಿಯಾಗಿ ತೆರಿಗೆ ಪಾವತಿಸುವ ಪ್ರಾಮುಖ್ಯತೆ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಅದು ನೀಡುವ ಕೊಡುಗೆಯನ್ನು ಎತ್ತಿ ಹಿಡಿಯಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಆದಾಯ ತೆರಿಗೆ ಕಾಯ್ದೆ. ಗಮನಿಸಿ, ಆದಾಯ ತೆರಿಗೆ ಕಾಯ್ದೆ. ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾರೆ. 1961ರಲ್ಲಿ ಜಾರಿಗೆ ಬಂದಿದೆ. ಸೊ ಈ ಕಾಯ್ದೆಯ ಅನ್ವಯ ಸಿಕ್ಕಿಂ ಮತ್ತು ಜಮ್ಮು ಮತ್ತು ಕಾಶ್ಮೀರವನ್ನು ಹೊರತುಪಡಿಸಿ ಭಾರತದಾದ್ಯಂತ ಅನ್ವಯಿಸಲಾಗ್ತಾ ಇತ್ತು. 1989ರಲ್ಲಿ ಆದಾಯ ತೆರಿಗೆ ಕಾಯ್ದೆಯ ನಿಬಂಧನೆಗಳನ್ನು ಸಿಕ್ಕಿಂಗೆ ವಿಸ್ತರಿಸಲಾಗುತ್ತೆ. ನಂತರ 2019ರಲ್ಲಿ ಜಮ್ಮು ಕಾಶ್ಮೀರ ಯಾವಾಗ ಭಾರತದ ಒಂದು ಒಡೆತನಕ್ಕೆ ಸೇರ್ಪಡೆಗೊಳ್ಳುತ್ತೋ ಆಗ ಇದಕ್ಕೂ ಕೂಡ ಆದಾಯ ತೆರಿಗೆಯನ್ನು ಅನ್ವಯಿಸಲಾಗುತ್ತದೆ. ಹಾಗಾದರೆ ಪ್ರಸ್ತುತ ಎಲ್ಲ ಭಾಗಗಳು ಆದಾಯಕ್ಕೆ ತೆರಿಗೆಗೆ ಅನ್ವಯವಾಗುತ್ತದೆ ಎಂಬುದು ಗಮನಿಸಿರಬೇಕು. ಭಾರತದಲ್ಲಿ ತೆರಿಗೆ ಆಡಳಿತ ರಚನೆಯನ್ನು ಕುರಿತು ನಾವು ನೋಡೋದಾದರೆ 1924ರಲ್ಲಿ ಆದಾಯ ತೆರಿಗೆ ಕಾಯ್ದೆಯನ್ನು ನಿರ್ವಹಿಸುವ ಕಾರ್ಯಕಾರಿ ಜವಾಬ್ದಾರಿಗಳೊಂದಿಗೆ ಶಾಸನಬದ್ಧ ಸಂಸ್ಥೆಯಾಗಿ ಕೇಂದ್ರೀಯ ಕಂದಾಯ ಮಂಡಳಿಯನ್ನು ಸ್ಥಾಪಿಸಲಾಯಿತು. ನೋಡಿ, ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಸ್ಥಾಪನೆಯಾಗಿದೆ. ಇದು ತುಂಬ ಇಂಪಾರ್ಟೆಂಟ್. ಇದೊಂದು ಶಾಸನಬದ್ಧ ಸಂಸ್ಥೆ ಎಂಬುದು ಗಮನಿಸಬೇಕು. ಅಂದರೆ ಕೇಂದ್ರೀಯ ಕಂದಾಯ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತದೆ, ಕೇಂದ್ರೀಯ ಕಂದಾಯ ಮಂಡಳಿ. ನಂತರ ಭಾರತ ಸರ್ಕಾರವು 1963ರಲ್ಲಿ ಕೇಂದ್ರೀಯ ಕಂದಾಯ ಮಂಡಳಿಯನ್ನು ವಿಭಜಿಸಿ ಕೇಂದ್ರ ಹಣಕಾಸು ಸಚಿವಾಲಯದ ಕಂದಾಯ ಇಲಾಖೆಯ ಅಡಿಯಲ್ಲಿ CBDT ಅಂದರೆ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿಯನ್ನು ರಚನೆ ಮಾಡಲಾಯಿತು. ನೋಡಿ, ಈಗ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಏನಿದೆ ಸಂಪೂರ್ಣವಾಗಿ ಆದಾಯ ತೆರಿಗೆ ಕಾಯ್ದೆಗೆ ಸಂಬಂಧಪಟ್ಟಂತೆ ಮತ್ತು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥದ್ದು CBDT, ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ. ಹಾಗಾದರೆ ಈ ಯಾರು ಆದಾಯ ತೆರಿಗೆಯನ್ನು ವಿಧಿಸಬಹುದು? ನೋಡಿ, ಈ ಒಂದು ಭಾರತದ ಸಂವಿಧಾನವು ಆದಾಯ ತೆರಿಗೆ ಕಾಯ್ದೆ 1961ರಿಂದ ನಿರ್ದಿಷ್ಟಪಡಿಸಿದಂತೆ ವ್ಯಕ್ತಿ ಅಥವಾ ಕಂಪನಿಯ ಆದಾಯದ ಮೇಲೆ ಆದಾಯ ತೆರಿಗೆಯನ್ನು ವಿಧಿಸುವ ಮತ್ತು ಸಂಗ್ರಹಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ನೋಡಿ, ಸಂಪೂರ್ಣ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರತಕ್ಕಂಥದ್ದು. ಆದರೆ ಕೃಷಿ ಆದಾಯ ಏನಾದರೂ ಆಗಿದ್ದರೆ
ಸೊ ಕೃಷಿ ಆದಾಯದ ಮೇಲೆ ಆದಾಯ ತೆರಿಗೆ ವಿಧಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ನೋಡಿ, ಸಂಪೂರ್ಣ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದ್ರೆ ಕೃಷಿ ಆದಾಯ ಏನು ಬಂದಿರುತ್ತೋ ಆ ಕೃಷಿ ಆದಾಯದ ಮೇಲೆ ತೆರಿಗೆಯನ್ನು ವಿಧಿಸುವ ಅಧಿಕಾರ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಓಕೆ, ಸೊ ಪ್ರಸ್ತುತ ಕೇಂದ್ರ ಹಣಕಾಸು ಸಚಿವರು ಯಾರು ಅಂತ ಕೇಳಿದರೆ ನಿರ್ಮಲಾ ಸೀತಾರಾಮನ್. ಪ್ರಸ್ತುತ CBDTನ ಅಧ್ಯಕ್ಷರು ರವಿ ಅಗರ್ವಾಲ್. ಓಕೆ, ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ನೋಡೋಣ. 2023-24 ಆರ್ಥಿಕ ವರ್ಷದಲ್ಲಿ ಭಾರತೀಯ ರೈಲ್ವೆಯು ಪ್ರತಿದಿನ ಎಷ್ಟು ಕಿಲೋಮೀಟರ್ ರೈಲು ಹಳಿಗಳನ್ನು ಹಾಕಿದೆ? ಸೊ ಇಲ್ಲಿ ಗಮನಿಸಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ ನಿಮಗೆ. ಸರಿಯಾಗಿರತಕ್ಕಂಥ ಉತ್ತರ ಪ್ರತಿದಿನ 14.54 ಕಿಲೋಮೀಟರ್ನಂತೆ ಭಾರತದಲ್ಲಿ ರೈಲು ಹಳಿಗಳನ್ನು ಹಾಕಿರ್ತಕ್ಕಂಥದ್ದು ವರದಿಯಾಗಿದೆ. ಸೊ ಈ ಒಂದು ವರದಿಯನ್ನು ಇದೀಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ 2023-24 ಆರ್ಥಿಕ ವರ್ಷದಲ್ಲಿ ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಗಮನಿಸಬಹುದು. ಈ ಒಂದು ಮಾಹಿತಿಯನ್ನು ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. ಯೂನಿಯನ್ ಬಡ್ಜೆಟ್ ಇದೀಗ ಬಿಡುಗಡೆಯಾಗಿದೆ. ಇಲ್ಲಿ ಮುಖ್ಯವಾಗಿ ರೈಲ್ವೆಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ಗಳನ್ನು ಅಲೋಕೇಶನ್ ಮಾಡಲಾಗಿದೆ 100 ಕೋಟಿ ರೂಪಾಯಿಯಲ್ಲಿ. ಸೊ ಹಾಗಾದರೆ ಏನೇನಿದೆ ನ್ಯೂಸ್ ಪೇಪರಲ್ಲಿ ಸಂಪೂರ್ಣ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜುಲೈ 23, 2024 ತಮ್ಮ 7ನೇ ಸತತ ಬಜೆಟನ್ನು ಮಂಡಿಸಿದ್ದಾರೆ. ಬಜೆಟಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರತಕ್ಕಂಥ ವಿಡಿಯೋವನ್ನು ನಾಳೆ ನಿಮ್ಮ ಮುಂದೆ ತರ್ತೀನಿ. ಓಕೆ, ಸೊ ಕೇಂದ್ರ ಬಜೆಟ್ನ ಭಾಗವಾಗಿ ರೈಲ್ವೆ ಬಜೆಟ್ ಕೂಡ ಇಲ್ಲಿ ಮಂಡಿಸಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ನೋಡಿ. ಕೇಂದ್ರ ಬಜೆಟ್ ಅಥವಾ ಯೂನಿಯನ್ ಬಜೆಟ್ ಏನು ಮಂಡನೆ ಮಾಡಿದ್ದಾರೆ, ಸೊ ಅದರ ಜೊತೆಗೆ ಪ್ರತ್ಯೇಕವಾಗಿ ರೈಲ್ವೆ ಬಜೆಟ್ ಕೂಡ ಮಂಡಿಸಲಾಗಿದೆ. ಸೊ ಈ ಒಂದು ಮಾಹಿತಿಯ ಪ್ರಕಾರ ಗಮನಿಸಿ, 2017-18 ಭಾರತ ಸರ್ಕಾರವು ಯಾವುದೇ ಪ್ರತ್ಯೇಕ ರೈಲ್ವೆ ಬಜೆಟನ್ನು ಪರಿಚಯಿಸಿಲ್ಲ ಮತ್ತು ಭಾರತೀಯ ರೈಲ್ವೆಯ ಹಂಚಿಕೆಯು ಈಗ ಸಾಮಾನ್ಯ ಯೂನಿಯನ್ ಬಜೆಟ್ನ ಒಂದು ಭಾಗವಾಗಿ ಮಂಡಿಸಲಾಗ್ತಾ ಇದೆ. ಅಂದರೆ ಈ ಮೊದಲು ರೈಲ್ವೆ ಬಜೆಟನ್ನು ಸಪ್ರೇಟಾಗಿ ಮಂಡಿಸ್ತಾ ಇದ್ದರು. 2017-18 ನಿರ್ಮಲಾ ಸೀತಾರಾಮನ್ ಅವರು ಮೊದಲ ಬಾರಿಗೆ ಈ ಒಂದು ಸಾಮಾನ್ಯ ಯೂನಿಯನ್ ಬಜೆಟ್ ಏನಿದೆ ಅದರ ಒಂದು ಭಾಗವಾಗಿ ಮಂಡನೆ ಮಾಡ್ತಾರೆ. ಇದೀಗ ರೈಲ್ವೆ ಬಜೆಟ್ ಕೂಡ ಇದು ಸಾಮಾನ್ಯ ಬಜೆಟ್ ಆಗಿದೆ. 1924 ಅಕ್ವರ್ತ್ ಸಮಿತಿ, ನೋಡಿ ಗಮನಿಸಿ, ಅಕ್ವರ್ತ್ ಅಂತ ಕರಿತೀವಿ. ಅಕ್ವರ್ತ್ ಎಂಬತಕ್ಕಂಥ ಸಮಿತಿಯ ಶಿಫಾರಸಿನ ಮೇರೆಗೆ ರೈಲ್ವೆ ಬಜೆಟನ್ನು ಕೇಂದ್ರ ಸರ್ಕಾರದ ಸಾಮಾನ್ಯ ಬಜೆಟ್ನಿಂದ ಪ್ರತ್ಯೇಕಿಸಲಾಗಿತ್ತು. ನೋಡಿ, ಅಕ್ವರ್ತ್ ಸಮಿತಿಯ ಶಿಫಾರಸಿನ ಮೇಲೆ ಸಪ್ರೇಟಾಗಿ ರೈಲ್ವೆ ಬಜೆಟನ್ನು ಮಂಡಿಸುವುದನ್ನು ಕರೆದುಕೊಂಡ್ರು. ತದನಂತರ 2017-18 ರೈಲ್ವೆ ಬಜೆಟನ್ನು ಕೇಂದ್ರದ ಸಾಮಾನ್ಯ ಬಜೆಟ್ನೊಂದಿಗೆ ವಿಲೀನಗೊಳಿಸಲಾಯಿತು. ಜಗಜೀವನ್ ರಾಮ್ ಏನಿದ್ದಾರೆ 7 ಬಾರಿ ರೈಲ್ವೆ ಬಜೆಟ್ ಮಂಡಿಸಿದ ದಾಖಲೆಯನ್ನು ಹೊಂದಿದ್ದಾರೆ ಅವರು. ಹಾಗಾದರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಬಜೆಟ್ನಲ್ಲಿ 2024-25 ಒಟ್ಟು ಹಂಚಿಕೆ ರೈಲ್ವೆಗಾಗಿ 2,52,000 ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ. ಗಮನಿಸಬೇಕು ನಿಮಗೆ, ನೋಡಿ ಟೋಟಲ್ ಆಗಿ ಮಂಡನೆ ಮಾಡಿರ್ತಕ್ಕಂಥ 48 ಲಕ್ಷ ಕೋಟಿ ಬಜೆಟ್ನಲ್ಲಿ ಸೊ ಈ ವರ್ಷ ರೈಲ್ವೆಗಾಗಿ 2024-25 ಯೂನಿಯನ್ ಬಜೆಟ್ ಏನಿದೆ ಅದರಲ್ಲಿ 2,54,000 ಕೋಟಿ ರೂಪಾಯಿಯನ್ನು ರೈಲ್ವೆ ಒಂದು ಅಭಿವೃದ್ಧಿಗಾಗಿ ಮೀಸಲಿಡಲಾಗಿದೆ. ಸೊ ಅಲ್ಲಿ ಮುಖ್ಯವಾಗಿ 2023-24 ಸೊ ಬಜೆಟ್ನಲ್ಲಿ 2,40,200 ಕೋಟಿಯನ್ನು ಘೋಷಣೆ ಮಾಡಲಾಗಿತ್ತು. ಸೊ ಈ ವರ್ಷ 5% ಏರಿಕೆಯಾಗಿದೆ ಬಜೆಟ್, ಅಂದರೆ ರೈಲ್ವೆಗೆ ಮೀಸಲಾಗಿ ಇರ್ತಕ್ಕಂಥದ್ದು. ಒಟ್ಟು ಹಂಚಿಕೆಯಲ್ಲಿ ಅಂದರೆ 2.5 ಲಕ್ಷ ಕೋಟಿಯಲ್ಲಿ ಏನಿದೆ ಅಂದರೆ 2.52 ಲಕ್ಷ ಕೋಟಿಯಲ್ಲಿ ಇದೆ. ಸೊ ಇದರಲ್ಲಿ 1.8 ಲಕ್ಷ ಕೋಟಿ ರೂಗಳನ್ನು ರೈಲ್ವೆ ಸುರಕ್ಷತೆ, ಗಮನಿಸಬಹುದು, ರೈಲ್ವೆ ಸುರಕ್ಷತೆಯನ್ನು ಹೆಚ್ಚಿಸುವ ಕ್ರಮಗಳಿಗೆ ವ್ಯಯಿಸಲಾಗ್ತಾ ಇದೆ. ನೋಡಿ, ರೈಲ್ವೆ ಸುರಕ್ಷತೆಗಾಗಿಯೇ ಇಲ್ಲಿ 1.8 ಲಕ್ಷ ಕೋಟಿ ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಹಾಗಾದರೆ ಇನ್ನೇ ಪಾಯಿಂಟನ್ನು ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು. ಜೊತೆಗೆ ಭಾರತೀಯ ರೈಲ್ವೆ ಕಳೆದ ಒಂದು ದಶಕದಲ್ಲಿ 31,180 ಕಿಲೋಮೀಟರ್ಗಳ ಹಳಿಯನ್ನು ನಿಯೋಜಿಸಿದೆ. ಗಮನಿಸಿ, ಕಳೆದ ಒಂದು ವರ್ಷದಲ್ಲಿ
2023ರ ಅವಧಿ 23-24ರ ಅವಧಿ ಏನಿದೆ, 1 ವರ್ಷದ ಅವಧಿಯಲ್ಲಿ 31,180 ಕಿಲೋಮೀಟರ್ ಅಳಿಯನ್ನು ಹಾಕಿದೆ. ಸೊ ಇಲ್ಲಿ 2013-14ರಲ್ಲಿ ಪ್ರತಿನಿತ್ಯ 4 ಕಿಲೋಮೀಟರ್ ಟ್ರ್ಯಾಕ್ ಹಾಕಲಾಗ್ತಾ ಇತ್ತು. ಅದೇ 2023-24ರಲ್ಲಿ ದಿನಕ್ಕೆ 14.54 ಕಿಲೋಮೀಟರ್ಗೆ ಏರಿಕೆಯಾಗಿರತಕ್ಕಂಥದ್ದು, ಬರೋಬ್ಬರಿ ಏರಿಕೆಯಾಗಿದೆ, ಗಮನಿಸಬೇಕು ನೀವು. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆ, ರೈಲ್ವೆ ಆರ್ಥಿಕ ಕಾರ್ಯಕ್ಷಮತೆ ಬಗ್ಗೆ ನೋಡಿ. 23-24ರ ಆರ್ಥಿಕ ವರ್ಷದಲ್ಲಿ ಸಾಧಿಸಿದ 98.65%ಕ್ಕೆ ಹೋಲಿಸಿದರೆ, ಅಂದರೆ ರೈಲ್ವೆಯ ಆರ್ಥಿಕ ಕಾರ್ಯಕ್ಷಮತೆ ಗಮನಿಸಿ, ರೈಲ್ವೆ ಇನ್ಕಮ್ ಬಗ್ಗೆ ಮಾತಾಡ್ತಿರೋದಿಲ್ಲಿ. 2023-24ರ ಆರ್ಥಿಕ ವರ್ಷದಲ್ಲಿ ಸಾಧಿಸಿದ 98.65%ಕ್ಕೆ ಹೋಲಿಸಿದರೆ 2024-25ರಲ್ಲಿ ಭಾರತೀಯ ರೈಲ್ವೆಗಳ ಕಾರ್ಯಾಚರಣೆಯ ಅನುಪಾತವು 98.22% ಆಗಿದೆ. ಹಾಗಾದರೆ ಏನಿದು ಅಂತ ನೋಡೋದಾದರೆ, ಸೊ ಒಂದು ವೇಳೆ ನಮಗೇನಾರು ಆಗಿರ್ತಕ್ಕಂಥ ಕಾರ್ಯಾಚರಣೆ 100%ಕ್ಕಿಂತ ಹೆಚ್ಚಾದರೆ, ಅಂದರೆ ರೈಲ್ವೆಯಲ್ಲಿ ನಮಗೆ ಬಂದಂತಹ ಆದಾಯಕ್ಕಿಂತ ಆಗಿರ್ತಕ್ಕಂಥ ನಷ್ಟ ಜಾಸ್ತಿಯಾಗಿದೆ ಅಂತ ಅರ್ಥ. ಒಂದು ವೇಳೆ 100ರಲ್ಲಿ 98.22 ಅಂತ ಅಂದರೆ, ಸೊ 98 ಭಾಗದಷ್ಟು ನಮಗೆ ಹೋಗಿಬಿಟ್ಟು ಇನ್ನು ಉಳುಕಿದಂಥದ್ದು ಲಾಭವಾಗಿದೆ. ಓಕೆ, 100ರ ಒಳಗಡೆ ಏನಾದರೂ ಇತ್ತಂದರೆ ರೈಲ್ವೆಯಿಂದ ನಮಗೆ ಲಾಭವಾಗಿದೆ ಎಂದರ್ಥ. 100ರ ಮೇಲಿತ್ತು ಅಂದರೆ ರೈಲ್ವೆಯಿಂದ ನಮಗೆ ನಷ್ಟವಾಗಿದೆ ಎಂಬ ಅರ್ಥ ಕೊಡುತ್ತದೆ. ಗಮನಿಸಿ, ಕಾರ್ಯಾಚರಣೆಯ ಅನುಪಾತವು ಪ್ರತಿ 100 ರೂಪಾಯಿಗಳನ್ನು ಗಳಿಸಲು ರೈಲ್ವೆಗಳು ಖರ್ಚು ಮಾಡಿದ ರೂಪಾಯಿಗಳ ಸಂಖ್ಯೆಯಾಗಿದೆ. ಅನುಪಾತ ನೋಡಿ, ಅನುಪಾತ ಅದು ಕಾರ್ಯಾಚರಣೆಯ ಅನುಪಾತವೇನಾದರೂ 100ಕ್ಕಿಂತ ಕಡಿಮೆ ಇದ್ದರೆ ರೈಲ್ವೆ ಲಾಭದಲ್ಲಿದೆ ಎಂದರ್ಥ. ಅದು 100ಕ್ಕಿಂತ ಏನಾದರೂ ಹೆಚ್ಚಿಗೆ ಇದ್ದರೆ ರೈಲ್ವೆ ನಷ್ಟದಲ್ಲಿದೆ ಎಂದರ್ಥವನ್ನು ತೋರುತ್ತದೆ. ಭಾರತೀಯ ರೈಲ್ವೆಯು 2030ರ ವೇಳೆಗೆ 3,000 ಮೆಟ್ರಿಕ್ ಟನ್ ಸರಕು ಸಾಗಣೆಯ ಗುರಿಯನ್ನು ಹೊಂದಿದೆ. ಅಂದರೆ ನೋಡಿ, ಒಂದು ವರ್ಷದ ವೇಳೆಗೆ 3,000 ಮೆಟ್ರಿಕ್ ಟನ್ ಸರಕು ಸಾಗಣೆಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ವೃದ್ಧಿಸಲು ಹಲವಾರು ಟ್ರ್ಯಾಕ್ಗಳು, ಎಂಜಿನ್ಗಳನ್ನು ನಿರ್ಮಾಣ ಮಾಡಲು ಸೊ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಕೈಗೊಂಡು 2030ರ ವೇಳೆಗೆ 3,000 ಮೆಟ್ರಿಕ್ ಟನ್ ಸಾಗಣೆಯ ಗುರಿಯನ್ನು ಹಾಕಿಕೊಂಡಿದೆ. ಓಕೆ, ಸೊ ಇಲ್ಲಿ ಗಮನಿಸಿ, ರೈಲ್ವೆ ಸಚಿವಾಲಯವು 2024-25ರಲ್ಲಿ 2,500 ಹೊಸ ಪ್ಯಾಸೆಂಜರ್ಸ್ ಕೋಚ್ಗಳ ನಿರ್ಮಾಣವನ್ನು ಘೋಷಿಸಿದೆ. ನೋಡಿ, ಈ ಬಜೆಟ್ ಏನಿದೆ, ಈ ಬಜೆಟ್ನಲ್ಲಿ 2,500 ಹೊಸ ಪ್ಯಾಸೆಂಜರ್ ಕೋಚ್ಗಳ ನಿರ್ಮಾಣವನ್ನು ಘೋಷಣೆ ಮಾಡಿದೆ. ಇನ್ನು ಭಾರತೀಯ ರೈಲ್ವೆ ತನ್ನ ಪ್ಯಾಸೆಂಜರ್ ಕೋಚ್ಗಳನ್ನು ತಯಾರಿಸ್ತಕ್ಕಂಥ ಸ್ಥಳಗಳಿದ್ದಾವೆ. ಸೊ ಎಲ್ಲೆಲ್ಲಿದ್ದಾವೆ ಹಾಗಾದರೆ? ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಚೆನ್ನೈನಲ್ಲಿದೆ, 1955ರಲ್ಲಿ ಸ್ಥಾಪಿಸಲಾಗಿದೆ. ರೈಲ್ವೆ ಕೋಚ್ ಫ್ಯಾಕ್ಟರಿ ಪಂಜಾಬ್ನ ಕಪೂರ್ತಲಾದಲ್ಲಿದೆ, 1987ರಲ್ಲಿ ಸ್ಥಾಪನೆಯಾಗಿದೆ. ಆಧುನಿಕ ಕೋಚ್ ಫ್ಯಾಕ್ಟರಿ ಉತ್ತರ ಪ್ರದೇಶದ ರಾಯ್ಬರೇಲಿ ಜಿಲ್ಲೆಯ ಲಾಲ್ಗಂಜ್ ಎಂಬತಕ್ಕಂಥ ಸ್ಥಳದಲ್ಲಿದೆ, 2014ರಲ್ಲಿ ಸ್ಥಾಪನೆಯಾಗಿದೆ. ಅದು ಸೊ ಆಧುನಿಕ ಕೋಚ್ ಫ್ಯಾಕ್ಟರಿ ಇದು. ಓಕೆ, ಮಾಡ್ರನ್ ಕೋಚ್ ಫ್ಯಾಕ್ಟರಿ ಉತ್ತರ ಪ್ರದೇಶದ ರಾಯ್ಬರೇಲಿ ಜಿಲ್ಲೆಯ ಲಾಲ್ಗಂಜ್ನಲ್ಲಿದೆ. ಇದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಒಲಿಂಪಿಕ್ ಆರ್ಡರ್ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ ಅಥ್ಲೀಟ್ ಯಾರು? ಸರಿಯಾದಂಥ ಉತ್ತರ ಅಭಿನವ್ ಬಿಂದ್ರಾ. ನೋಡಿ, ಅಭಿನವ್ ಬಿಂದ್ರಾ ಇದೀಗ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಹೇಳ್ತೇವೆ, ಅಂದರೆ ಇದನ್ನ IOC ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಪ್ರತಿ ವರ್ಷ ಪ್ರಖ್ಯಾತ ವ್ಯಕ್ತಿಗಳಿಗೆ, ಅಂದರೆ ಪ್ರಖ್ಯಾತ ಅಥ್ಲೆಟಿಕ್ಗಳಿಗೆ ಒಲಿಂಪಿಕ್ ಆರ್ಡರನ್ನು ಘೋಷಣೆ ಮಾಡುತ್ತದೆ ಸ್ನೇಹಿತರೆ. ಒಲಿಂಪಿಕ್ ಆರ್ಡರ್ ತುಂಬ ಇಂಪಾರ್ಟೆಂಟು. ಸೊ ಇದೊಂದು ಪ್ರಖ್ಯಾತವಾಗಿರತಕ್ಕಂಥ ಫೇಮಸ್ ಗೌರವವಾಗಿದೆ ಅದು. ಓಕೆ, ಸೊ ಈ ಒಂದು ಒಲಿಂಪಿಕ್ ಆರ್ಡರ್ಗೆ ಅಭಿನವ್ ಬಿಂದ್ರಾ ಈ ವರ್ಷ ಆಯ್ಕೆಯಾಗಿದ್ದಾರೆ. ಸೊ ಈ ಒಂದು ಒಲಿಂಪಿಕ್ ಆರ್ಡರ್ ಗೌರವಕ್ಕೆ ಪಾತ್ರವಾದಂತಹ ಮೊದಲ ಭಾರತೀಯ ಅಥ್ಲೇಟ್ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿ ಬಂದಿದೆ ಇದೀಗ. ಗಮನಿಸಿ, ಅಭಿನವ್ ಬಿಂದ್ರಾ ಅವಾರ್ಡೆಡ್ ಪ್ರೆಸ್ಟೀಜಿಯಸ್ ಒಲಿಂಪಿಕ್ ಆರ್ಡರ್. ಸೊ ನೋಡಿ, ಒಲಿಂಪಿಕ್ ಆರ್ಡರ್ ಬೈ IOC. ಸೊ ಬಿಕಮ್ಸ್ ದ ಫಸ್ಟ್ ಇಂಡಿಯನ್ ಟು ರಿಸೀವ್ ಅವಾರ್ಡ್. ನೋಡಿ, ಭಾರತದ ಪ್ರಪ್ರಥಮ ವ್ಯಕ್ತಿ ಈ ಅವಾರ್ಡನ್ನು ರಿಸೀವ್ ಮಾಡ್ಕೊಳ್ತಾ ಇರತಕ್ಕಂಥದ್ದು.
ಸೊ ಅವರು ಅಥ್ಲೇಟ್ ಆಗಿದ್ದಾರೆ ಎಂಬುದು ಗಮನಿಸಬೇಕು. ಓಕೆ, ಗಮನಿಸಬೇಕು. ಇಲ್ಲಿ ನೀವು ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಭಾರತದ ಏಸ್ ಶೂಟರ್ ಆಗಿದ್ದಾರೆ ಅವರು. ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದ್ರೆ ಏಸ್ ಶೂಟರ್. ಓಕೆ, ಏಸ್ ಶೂಟರ್ ಆಗಿರ್ತಕ್ಕಂಥ ಅಭಿನವ್ ಬಿಂದ್ರಾ ಈ ಊರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇಲ್ಲಿ ಅತ್ಯುತ್ತಮ ಸೇವೆಯನ್ನು ಗುರುತಿಸುವ ಈ ಪ್ರಶಸ್ತಿಯನ್ನು ಆಗಸ್ಟ್ 10, 2024 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ 142ನೇ IOC ಅಧಿವೇಶನದಲ್ಲಿ ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಪ್ಯಾರಿಸ್ ಏನಿದೆ, ಸೊ ಪ್ಯಾರಿಸ್ ನಗರವು ಇದೇ ಜುಲೈ 26ರಿಂದ ಆಗಸ್ಟ್ 11ರವರೆಗೆ 33ನೇ ಬೇಸಿಗೆ ಒಲಿಂಪಿಕ್ಸನ್ನು ಆಯೋಜನೆ ಮಾಡ್ತಾ ಇದೆ. ಸೊ ಆಲ್ರೆಡಿ ಒಲಿಂಪಿಕ್ಸ್ಗೆ ಭಾರತೀಯ ಒಂದು ಅಥ್ಲೇಟ್ಗಳು ಭಾಗವಹಿಸಿದ್ದಾರೆ. ಸೊ ಕ್ರೀಡಾಪಟುಗಳು. ಇದು 33ನೇ ಬೇಸಿಗೆ ಒಲಿಂಪಿಕ್ಸ್ ಪ್ಯಾರಿಸ್ನಲ್ಲಿ ನಡೆಯಲಿದೆ. ಓಕೆ, ಸೊ ಇನ್ನೊಂದು ಪ್ರಮುಖ ಮಾಹಿತಿ ಏನಂದರೆ, ತನ್ನ ಚೊಚ್ಚಲ ಏಕದಿನ ಪಂದ್ಯದಲ್ಲಿ 7 ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಚಾರ್ಲಿ ಕ್ಯಾಸೆಲ್, ಸ್ಕಾಟ್ಲೆಂಡ್ನ ವೇಗದ ಬೌಲರ್, ಇವರು ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಂದರೆ ಇವರು ಜುಲೈ 2015ರಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಂತಹ ಒನ್-ಡೇ ಇಂಟರ್ನ್ಯಾಷನಲ್ ಚೊಚ್ಚಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ 16 ರನ್ಗಳಿಗೆ 6 ವಿಕೆಟ್ಗಳನ್ನು ಪಡೆದ ದಕ್ಷಿಣ ಆಫ್ರಿಕಾದ ಕಾಗಿಸೋ ರಬಡ ಅವರ ದಾಖಲೆಯನ್ನು ಇದೀಗ ಚಾರ್ಲಿ ಕ್ಯಾಸೆಲ್ ಪುಡಿ ಮಾಡಿದ್ದಾರೆ. ಸೊ ಅವರು 7 ವಿಕೆಟ್ಗಳನ್ನು ಪಡೆದಿದ್ದಾರೆ ಕೇವಲ ತಮ್ಮ ಚೊಚ್ಚಲ ಏಕದಿನ ಪಂದ್ಯ. ಅದು ಚೊಚ್ಚಲ ಪಂದ್ಯದಲ್ಲಿ ಅವರು ಈ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ಗಮನಿಸಬೇಕು. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. AIM ಅಂದರೆ ಅಟಲ್ ಇನ್ನೋವೇಷನ್ ಮಿಷನ್ ನೀತಿ ಆಯೋಗದ ಒಂದು ಪ್ರಮುಖ ಮಿಷನ್ ಆಗಿದೆ ಇದು. ಸೊ ಅಟಲ್ ಇನ್ನೋವೇಷನ್ ಮಿಷನ್ ಏನಿದೆ, ಗ್ಲೋಬಲ್ ಸೌತ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಆವಾಗವಾಗ ಸುಮ್ಮನೆ ಪ್ರಚಲಿತದಲ್ಲಿರ್ತಕ್ಕಂಥ ಮಾಹಿತಿಯಾಗಿರುತ್ತೆ. ಅದು ಗ್ಲೋಬಲ್ ಸೌತ್ ಅಂತ ಕರಿತೀವಿ. ಗ್ಲೋಬಲ್ ಸೌತ್ ಎಂಬುದು ಮುಖ್ಯವಾಗಿ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಗಳು. ಗಮನಿಸಬೇಕು, ಗ್ಲೋಬಲ್ ಸೌತ್ ಅಂತಂದರೆ ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ ಕಂಟ್ರಿಗಳೇನಿದ್ದಾವೆ ಈ ಕಂಟ್ರಿಗಳಿಗೆ ಮಾತ್ರನೇ ಗ್ಲೋಬಲ್ ಸೌತ್ ಒಂದು ಉಪಕ್ರಮದಲ್ಲಿ ಅಡಕವಾಗಿರತಕ್ಕಂಥದ್ದು. ಸೊ ಈ ಗ್ಲೋಬಲ್ ಸೌತ್ ದೇಶಗಳಿಗಾಗಿ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಉತ್ತೇಜಿಸಲು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸೊ ಇಲ್ಲಿ ಗಮನಿಸಬಹುದು, ಆಪ್ಷನ್ ನಂಬರ್ 4 ಸರಿಯಾಗಿದೆ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ವಿಪೋ WIPOದೊಂದಿಗೆ ಇದೀಗ ಭಾರತದ ಅಟಲ್ ಇನ್ನೋವೇಷನ್ ಮಿಷನ್ ಸಹಿ ಮಾಡಿದೆ ಗ್ಲೋಬಲ್ ಸೌತ್ ಕಂಟ್ರೀಸ್ಗಳಿಗಾಗಿ. ಹಾಗಾದರೆ ಸೊ ಈ ಒಂದು ನಾವು ಏನು ಕರಿತೀವಿ ಸಂಪೂರ್ಣ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಗಮನಿಸಿ, ಅಟಲ್ ಇನ್ನೋವೇಷನ್ ಮಿಷನ್ ನೋಡಿ, ವಿಪೋ ಜಾಯಿನ್ ಹ್ಯಾಂಡ್ಸ್ ಟು ಬೂಸ್ಟ್ ಇನ್ನೋವೇಷನ್ ಇನ್ ಗ್ಲೋಬಲ್ ಸೌತ್. ಸೊ ನಾವೀನ್ಯತೆಯನ್ನು ಇದೀಗ ಹೆಚ್ಚು ಮಾಡುವ ಉದ್ದೇಶವನ್ನು ಹೊಂದಿದೆ. ಸೊ ನಾವೀನ್ಯತೆ, ಬೌದ್ಧಿಕ ಆಸ್ತಿ. ಗಮನಿಸಬಹುದು, ಗ್ಲೋಬಲ್ ಸೌತ್ ದೇಶಗಳಿಗಾಗಿ ನಾವೀನ್ಯತೆ, ಉದ್ಯಮಶೀಲತೆ, ಬೌದ್ಧಿಕ ಆಸ್ತಿಯನ್ನು ಉತ್ತೇಜಿಸಲು ಸೂಕ್ತವಾದ ಕಾರ್ಯಕ್ರಮಗಳನ್ನು ಜಂಟಿಯಾಗಿ ನಿರ್ಮಿಸಲು ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ. ನೋಡಿ, ಹಾಗಾದರೆ ಬೌದ್ಧಿಕ ಆಸ್ತಿ ಅಂದ್ರೇನು ಅಂತ ಕೂಡ ತಿಳ್ಕೊಳ್ಳೋಣ. ಈ ಸುಮಾರು ಜನರಿಗೆ ಈ ಒಂದು ಪದದ ಅರ್ಥ ಗೊತ್ತಿರಲ್ಲ. ಬೌದ್ಧಿಕ ಆಸ್ತಿ ಸಂಸ್ಥೆ, ಬೌದ್ಧಿಕ ಆಸ್ತಿ ಹಕ್ಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ವಿಪೋ ಅಂತ ಕರಿತೀವಿ. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂದರೆ ನೀತಿ ಆಯೋಗದ ವಿಸ್ತೃತ ರೂಪ. ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಇದರೊಂದಿಗೆ ಸಹಿ ಮಾಡಿದೆ. ಸೊ ಅಲ್ಲಿ ನಾನು ಹೇಳಿದಂತೆ ಗ್ಲೋಬಲ್ ಸೌತ್ ಅಂದ್ರೇನು? ಹಾಗಾದರೆ ನೋಡಿ, ಗ್ಲೋಬಲ್ ಸೌತ್ ಅಂದರೆ ಗ್ಲೋಬಲ್ ಸೌತ್ ಎಂಬುದು ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕದ ಹಿಂದುಳಿದ, ಕಡಿಮೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳನ್ನು ಸೂಚಿಸುತ್ತದೆ. ಗಮನಿಸಿ, ಹಿಂದುಳಿದ, ಕಡಿಮೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಇವುಗಳನ್ನು ಸೂಚಿಸುತ್ತದೆ ಅದು. ಇನ್ನು ಗ್ಲೋಬಲ್ ನಾರ್ತ್ ಅಂತ ಬರುತ್ತೆ. ಓಕೆ, ಗ್ಲೋಬಲ್ ಸೌತ್ ಬೇರೆ, ಗ್ಲೋಬಲ್ ನಾರ್ತ್. ಗ್ಲೋಬಲ್ ನಾರ್ತ್ ಎಂಬುದು ಯುರೋಪ್, ಉತ್ತರ ಅಮೆರಿಕಾ, ಜಪಾನ್, ಇಸ್ರೇಲ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ನ ಶ್ರೀಮಂತ ಮತ್ತು
ಕೈಗಾರಿಕೀಕರಣಗೊಂಡ ದೇಶಗಳನ್ನು ಸೂಚಿಸುತ್ತದೆ. ನೋಡಿ, ಅಲ್ಲಿ ಹಿಂದುಳಿದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಬಗ್ಗೆ ಹೇಳಿದರೆ, ಇದು ಶ್ರೀಮಂತ ಮತ್ತು ಅತ್ಯಂತ ಹೆಚ್ಚಿನ ಕೈಗಾರಿಕೀಕರಣಗೊಂಡಂತಹ ದೇಶಗಳನ್ನು ಗ್ಲೋಬಲ್ ನಾರ್ತ್ ಹೊಂದಿರತಕ್ಕಂಥದ್ದು. ಗಮನಿಸಿ, ಇಲ್ಲಿ ಮುಖ್ಯವಾಗಿ ಯುರೋಪ್ ಇರತಕ್ಕಂಥದ್ದು, ಉತ್ತರ ಅಮೇರಿಕಾ, ಸಂಪೂರ್ಣವಾಗಿರತಕ್ಕಂಥ ಉತ್ತರ ಅಮೇರಿಕಾ, ಜಪಾನ್, ಇಸ್ರೇಲ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇವೆಲ್ಲವೂ ಕೂಡ ಪೆಸಿಫಿಕ್ ಸಾಗರದ ಆಚೆ ಈಚೆ ಅಂದರೆ ಪೂರ್ವ ಮತ್ತು ಪಶ್ಚಿಮಕ್ಕೆ ಕಂಡುಬರ್ತಕ್ಕಂಥ ದೇಶಗಳಿರ್ತವೆ. ಸೊ ಈ ರೀತಿಯಾಗಿ ನೀವು ನೆನ್ಪಿಟ್ಕೊಂಡ್ರೆ ಉಪಯೋಗವಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬೌದ್ಧಿಕ ಆಸ್ತಿ ಅಂದರೆ ಏನು ಅಂತ ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಬೌದ್ಧಿಕ ಆಸ್ತಿಯು ಪ್ರಕೃತಿಯಲ್ಲಿ ಅಸ್ತಿತ್ವದಲ್ಲಿಲ್ಲದ ಉತ್ಪನ್ನಗಳನ್ನು ಸೂಚಿಸುತ್ತದೆ. ಗಮನಿಸಿ, ಪ್ರಕೃತಿಯಲ್ಲಿ ಅಸ್ತಿತ್ವದಲ್ಲಿಲ್ಲದ ಉತ್ಪನ್ನಗಳು ಅಂದರೆ ಸಂಗೀತ, ಪುಸ್ತಕಗಳಾಗಿರ್ಬೋದು, ಔಷಧಿಗಳು, ಆವಿಷ್ಕಾರಗಳು, ಚಿಹ್ನೆಗಳು, ಹೆಸರುಗಳು ಅಥವಾ ವ್ಯವಹಾರದಲ್ಲಿ ಬಳಸುವ ಚಿತ್ರಗಳಂತಹ ಮಾನವ ಮನಸ್ಸಿನ ಸೃಷ್ಟಿಯಾಗಿದೆ. ನೋಡಿ, ಮಾನವ ಮನಸ್ಸಿನ ಸೃಷ್ಟಿ ಅಂತ ಕರಿತೀವಿ ಇದನ್ನು. ಅಂದರೆ ಬೌದ್ಧಿಕ ಆಸ್ತಿಗಳಂದರೆ ನಮಗೆ ಅವಶ್ಯಕವಾಗಿದೆ, ಆದರೆ ಇವುಗಳು ಪ್ರಕೃತಿಯಲ್ಲಿ ದೊರೆಯುವುದಿಲ್ಲ. ಮುಖ್ಯವಾಗಿ ಪುಸ್ತಕಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಅಂದರೆ ಇನೋವೇಷನ್, ನಾವೀನ್ಯತೆ ಅಥವಾ ಉದ್ಯಮಶೀಲತೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ವಲಯಗಳಿದು ಬೌದ್ಧಿಕ ಆಸ್ತಿ ಅಂತ. ಸೊ ಬೌದ್ಧಿಕ ಆಸ್ತಿ ಅಂತಂದರೆ ಸಂಗೀತ, ಪುಸ್ತಕಗಳು, ಔಷಧಿಗಳು, ಆವಿಷ್ಕಾರಗಳು, ಚಿಹ್ನೆಗಳು, ಹೆಸರು, ವ್ಯವಹಾರದಲ್ಲಿ ಬಳಸುವ ಚಿತ್ರಗಳು, ಮಾನವನ ಮನಸ್ಸಿನ ಚಿತ್ರಣ ಏನಿದೆ ಸಂಪೂರ್ಣವಾಗಿ ಬೌದ್ಧಿಕ ಆಸ್ತಿ ಅಂತ ಕರಿತೀವಿ ಇದನ್ನು. ನಾವು IPR ಬಗ್ಗೆ ಕೇಳಿರ್ತೀವಿ, ಬೌದ್ಧಿಕ ಆಸ್ತಿ ಹಕ್ಕುಗಳು ಅಂತ. ಈ ಹಕ್ಕುಗಳಂತಹ ಬೌದ್ಧಿಕ ಆಸ್ತಿಯ ಸೃಷ್ಟಿಕರ್ತರಿಗೆ ನೀಡಲಾಗಿರತಕ್ಕಂಥ ವಿಶೇಷ ಹಕ್ಕುಗಳಾಗಿವೆ. ಅಂದರೆ ಇಲ್ಲಿರ್ತಕ್ಕಂಥ ಇವು ಏನೇನಿವೆ ಇವುಗಳನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಮಾನವರಿಗೆ ಸಂಬಂಧಪಟ್ಟಂಥ ಹಕ್ಕುಗಳನ್ನು ಒದಗಿಸುತ್ತದೆ ಇದರಿಂದ ಅವರು ವಿತ್ತೀಯ ಮತ್ತು ಇತರ ಪ್ರಯೋಜನಗಳನ್ನು ಆನಂದಿಸುತ್ತಾರೆ. ಇದರಿಂದ ಸರ್ಕಾರವು ಇದಕ್ಕಾಗಿ ಪೇಟೆಂಟ್ ಕೊಡುವುದಾಗಿರ್ಬೋದು, ಹಕ್ಕುಸ್ವಾಮ್ಯಗಳು, ಟ್ರೇಡ್ ಮಾರ್ಕ್ಗಳು, ಕೈಗಾರಿಕಾ ವಿನ್ಯಾಸಗಳು, ವ್ಯಾಪಾರ ರಹಸ್ಯಗಳು, ಭೌಗೋಳಿಕ ಸೂಚನೆಗಳ ಮೂಲಕ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ನೀಡುತ್ತದೆ. ನೋಡಿ, ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ಯಾವ ರೀತಿಯಲ್ಲಿ ನೀಡುತ್ತದೆ ಎಂಬುದು ಗಮನಿಸಬೇಕು ಇಲ್ಲಿ ನೀವು. ಸೊ ನಾವು ಇದೀಗ ಅಟಲ್ ಇನ್ನೋವೇಷನ್ ಮಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಟಲ್ ಇನ್ನೋವೇಷನ್ ಮಿಷನ್ ಎಂಬುದು 2016ರಲ್ಲಿ ಸ್ಥಾಪನೆಯಾದ ನೀತಿ ಆಯೋಗ್ನ ಸ್ವಾಯತ್ತ ಸಂಸ್ಥೆಯಾಗಿದೆ. ನೋಡಿ, ಶಾಸನಬದ್ಧ ಸಂಸ್ಥೆಗೂ ಸ್ವಾಯತ್ತ ಸಂಸ್ಥೆಗೂ ಹಲವಾರು ಡಿಫ್ರೆನ್ಸ್ ಇರುತ್ತೆ. ಸೊ ಇವೆಲ್ಲ ಗಮನಿಸಬೇಕು ನೀವು. ಇದು ಸ್ವಾಯತ್ತ ಸಂಸ್ಥೆಯಾಗಿದೆ, ಜಸ್ಟ್ ಒಂದು ಮಿಷನ್ನಿನ ಭಾಗವಾಗಿ ಸ್ಥಾಪನೆಯಾಗಿರತಕ್ಕಂಥದ್ದು. ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯ ಬಗ್ಗೆ ನೋಡಿ. ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯು 1967ರಲ್ಲಿ ಸ್ಥಾಪಿಸಲಾದ ವಿಶ್ವಸಂಸ್ಥೆಯ ಸಂಸ್ಥೆಯಾಗಿದೆ. ಹಾಗಾದರೆ ವಿಪೋ ಎಂಬುದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಅಂತ ಈಗ ನಿಮಗೆ ಗೊತ್ತಾಗಿದೆ. ವಿಪೋ ವಿಶ್ವದಾದ್ಯಂತ ಬೌದ್ಧಿಕ ಆಸ್ತಿಯನ್ನು ಉತ್ತೇಜಿಸುತ್ತದೆ. ಸರ್ಕಾರಗಳು, ವ್ಯವಹಾರಗಳು, ಸಮಾಜವು ಬೌದ್ಧಿಕ ಆಸ್ತಿಯ ಪ್ರಯೋಜನಗಳನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ. ವಿಪೋದ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡಿನ ಜಿನೇವಾದಲ್ಲಿದೆ. ಪ್ರಸ್ತುತ ಡೈರೆಕ್ಟರ್ ಜನರಲ್ ಡೆರೆನ್ ಟ್ಯಾಂಗ್ ರೀಸೆಂಟಾಗಿ ನೇಮಕಗೊಂಡಿದ್ದಾರೆ. ಡೆರೆನ್ ಟ್ಯಾಂಗ್ ಇವರು ಕೂಡ ಪ್ರಚಲಿತದಲ್ಲಿರ್ತಾರೆ, ಸುಮಾರು ಇಂಪಾರ್ಟೆಂಟು. ಪ್ರಸ್ತುತ 193 ದೇಶಗಳು ಸದಸ್ಯರಾಗಿದ್ದಾರೆ ಇದಕ್ಕೆ. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2021ರ ವರದಿಯ ಪ್ರಕಾರ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಪ್ರಸ್ತುತ ಎಷ್ಟು ಶೇಕಡ ಅರಣ್ಯ ವ್ಯಾಪ್ತಿಗೆ ಒಳಪಟ್ಟಿದೆ? ಗಮನಿಸಿ, ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2021 ಬಿಡುಗಡೆಯಾಗಿದೆ. ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 2021 ಈ ವರದಿಯ ಪ್ರಕಾರ ಭಾರತದ ಒಟ್ಟು ಭೌಗೋಳಿಕ ಪ್ರದೇಶವೇನಿದೆ, ಓಕೆ, ಸೊ ಈ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಎಷ್ಟು ಶೇಕಡ ಅರಣ್ಯವನ್ನು ಹೊಂದಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ, 21.71%. ನೋಡಿ, ಸರಿಸುಮಾರು
21.71%ರಷ್ಟು ಇಡೀ ನಮ್ಮ ಭೌಗೋಳಿಕ ಏನಿದೆ, ಭಾರತದ ಭೌಗೋಳಿಕ ಪ್ರದೇಶವೇನಿದೆ ಅದರಲ್ಲಿ ಅರಣ್ಯವನ್ನು ಹೊಂದಿರತಕ್ಕಂಥದ್ದು. ಈ ವರದಿಯ ಪ್ರಕಾರ ಪಶ್ಚಿಮ ಬಂಗಾಳ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ. 2ನೇ ಸ್ಥಾನದಲ್ಲಿ ಇರತಕ್ಕಂಥ ಮತ್ತು ಛತ್ತೀಸ್ಗಢ ಆಗಿರ್ಬೋದು, ಅರುಣಾಚಲ ಪ್ರದೇಶ 2ನೇ ಸ್ಥಾನದಲ್ಲಿದೆ. ಛತ್ತೀಸ್ಗಢ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಇತರೆ ರಾಜ್ಯಗಳೆಲ್ಲ ಅಗ್ರಸ್ಥಾನದಲ್ಲಿವೆ. ಕೊನೆಯ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ, ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ನೋಡಿ, PAB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ವರದಿಯನ್ನು ಬಿಡುಗಡೆ ಮಾಡಿದೆ. ಫಾರೆಸ್ಟ್ ಕವರ್ ಇನ್ ದ ಕಂಟ್ರಿ ಎಷ್ಟು ಬಿಡುಗಡೆಯಾಗಿದೆ ನೋಡಿ, ಇಲ್ಲಿ ವರದಿ ಬಿಡುಗಡೆಯಾಗಿದೆ ಗಮನಿಸಬಹುದು. ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ISFR ಅಂತ ಕರಿತೀವಿ. ಸೊ ಇದು 2021 ಪಬ್ಲಿಷ್ ಆಗಿದೆ, ಜುಲೈ 22, 2024ರಂದು. ಸೊ ಇದರ ಪ್ರಕಾರ 21.71%ರಷ್ಟು ಟೋಟಲ್ ಆಗಿ ಜಿಯೋಗ್ರಫಿಕಲ್ ಏರಿಯಾ ಎಲ್ಲಿ ಆಗಿರ್ತಕ್ಕಂಥದ್ದು. ಅಂದರೆ ಇದನ್ನು ನಾವು ಸ್ಕ್ವಯರ್ ಕಿಲೋಮೀಟ್ರಲ್ಲಿ ಹೇಳೋದಾದರೆ 7,13,781 ಚದುರ ಕಿಲೋಮೀಟರ್ ಏನಿದೆ ಸಂಪೂರ್ಣವಾಗಿ ನಮ್ಮ ಇಡೀ ಭಾರತದ ಭೌಗೋಳಿಕ ವಿಸ್ತೀರ್ಣದಲ್ಲಿ 7,13,781 ಚದುರ ಕಿಲೋಮೀಟರ್ ಅರಣ್ಯವನ್ನು ಹೊಂದಿದ್ದೇವೆ. ಅಂದರೆ ಅದನ್ನು ಶೇಕಡಾವಾರು ನಾವು ಹೇಳೋದಾದರೆ 21.71%. ಓಕೆ, ಸೊ ಈ ಒಂದು ಮಾಹಿತಿ ಅನಾಲಿಸಿಸ್ ಮಾಡಿದೆ. ಸೊ ಅದು 2019ರ ಈ ಒಂದು ISFR ವರದಿಯ ಪ್ರಕಾರ ಅನೆಕ್ಸರ್ ಆಗಿದೆ, ಹೆಚ್ಚಾಗಿದೆ. ಸೊ ಹಾಗಾದರೆ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಸೊ PAB ನ್ಯೂಸ್ ಪೇಪರ್ನ ಯಾವುದೇ ಮಾಹಿತಿ ಆಗಿದ್ದರೂ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಸ್ಟೇಟ್ ಮತ್ತು ಅದರ ಒಂದು ಈ ಕೇಂದ್ರಾಡಳಿತ ಪ್ರದೇಶಗಳು 2019ಕ್ಕೆ ಹೋಲಿಸಿದರೆ 21ರಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಡೀಟೇಲ್ಸ್ ನಾವು ತಿಳ್ಕೊಳಕ್ಕಿಂತ ಮುಂಚೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ. ಗಮನಿಸಿ, ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ರಾಜ್ಯ ಸಚಿವರಾಗಿರತಕ್ಕಂಥ ಕೀರ್ತಿವರ್ಧನ್ ಸಿಂಗ್ ಅವರ ಪ್ರಕಾರ ದೇಶದ ಒಟ್ಟು ಅರಣ್ಯ ಪ್ರದೇಶವು ಅಂದರೆ 7,13,781 ಚದುರ ಕಿಲೋಮೀಟರ್ ಅಥವಾ ಭೌಗೋಳಿಕ ಪ್ರದೇಶದ 21.71% ಆಗಿದೆ. ಸಚಿವರು ಜುಲೈ 22, 2024ರಂದು ಲೋಕಸಭೆಯಲ್ಲಿ ಈ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈ ಮಾಹಿತಿಯ ಪ್ರಕಾರ ನೋಡಿ, ISFR 2021 ಬಿಡುಗಡೆಯಾಗಿದೆ. ಇಲ್ಲಿ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನೆಲೆಗೊಂಡಿರುವ ಭಾರತೀಯ ಅರಣ್ಯ ಸಮೀಕ್ಷೆ, ಗಮನಿಸಿ, ಭಾರತೀಯ ಅರಣ್ಯ ಸಮೀಕ್ಷೆ ಎಲ್ಲಿ ನೆಲೆಗೊಂಡಿದೆ ಅಂತ ಕೇಳ್ತಾರೆ. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ. ಇದು ದ್ವೈವಾರ್ಷಿಕ ಅಂದರೆ 2 ವರ್ಷ, ಗಮನಿಸಬೇಕು. 2 ವರ್ಷಕ್ಕೊಮ್ಮೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ವರದಿಯನ್ನು ಸಿದ್ಧಪಡಿಸುತ್ತದೆ. ನೋಡಿ, 2 ವರ್ಷಗಳಿಗೊಮ್ಮೆ ವರದಿಯನ್ನು ಉತ್ತರಾಖಂಡದಲ್ಲಿ ನೆಲೆಗೊಂಡಿರುವ ಭಾರತೀಯ ಅರಣ್ಯ ಸಮೀಕ್ಷೆ ಬಿಡುಗಡೆ ಮಾಡುತ್ತದೆ. ಈ ವರದಿಯ ಪ್ರಕಾರ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಮಧ್ಯಪ್ರದೇಶ, ಗಮನಿಸಿ, ವರದಿಯಲ್ಲಿ ಬಿಡುಗಡೆಯಾಗಿರತಕ್ಕಂಥ ವರದಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಟೋಟಲ್ ತನ್ನ ಭೂಮಿಯಲ್ಲಿ 77,493 ಚದುರ ಕಿಲೋಮೀಟರ್ ಅರಣ್ಯವನ್ನು ಹೊಂದಿದೆ. ಮಧ್ಯಪ್ರದೇಶದ ನಂತರ ಅರುಣಾಚಲ ಪ್ರದೇಶ, ತದನಂತರ ಸ್ಥಾನದಲ್ಲಿ ಛತ್ತೀಸ್ಗಢ, ಒಡಿಸ್ಸಾ, ಮಹಾರಾಷ್ಟ್ರ ಇರತಕ್ಕಂಥದ್ದು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಚಂಡೀಗಢ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇಡೀ ರಾಜ್ಯಗಳು, ಇಡೀ ಕೇಂದ್ರಾಡಳಿತ ಪ್ರದೇಶಗಳಲ್ಲೇ ಅತಿ ಕಡಿಮೆ ಹೊಂದಿದೆ. ಅಂದರೆ ಇಡೀ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಓವರಾಲ್ ಎಲ್ಲದರಲ್ಲೂ ನೋಡಿದರೆ ಅತಿ ಕಡಿಮೆ ಹೊಂದಿರತಕ್ಕಂಥದ್ದು ಚಂಡೀಗಢ, ಕೇವಲ 23 ಚದುರ ಕಿಲೋಮೀಟರ್ ಅರಣ್ಯವನ್ನು ಹೊಂದಿದೆ. ನಂತರದ ಸ್ಥಾನದಲ್ಲಿ ಲಕ್ಷದ್ವೀಪ 27 ಕಿಲೋಮೀಟರ್ ಹೊಂದಿದೆ. ಓಕೆ, ಸೊ ನಂತರ ಪುದುಚೇರಿ ಇರತಕ್ಕಂಥದ್ದನ್ನು ಗಮನಿಸಬೇಕು. ಅಲ್ಲಿ ಗಮನಿಸಿ, ಈಗ ಓವರಾಲ್ ಚಂಡೀಗಢ, ಲಕ್ಷದ್ವೀಪ, ಪುದುಚೇರಿ ಇದೆ ಅಂತ ನೋಡಿದ್ವಿ. ಹಾಗಾದರೆ ಸಪ್ರೇಟ್ ರಾಜ್ಯಗಳ ಪೈಕಿ ಹರಿಯಾಣ ಅತಿ ಕಡಿಮೆ ಹೊಂದಿದೆ. ನಂತರ ಪಂಜಾಬ್ ಇರತಕ್ಕಂಥದ್ದನ್ನು ಗಮನಿಸಬೇಕು.
ವರದಿಯ ಪ್ರಕಾರ ಪ್ರಸ್ತುತ ಕರ್ನಾಟಕವು 38,730 ಚದುರ ಕಿಲೋಮೀಟರ್ ಪ್ರದೇಶವನ್ನು ಹೊಂದಿದೆ, ಗಮನಿಸಬೇಕು. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ 2024-25 ಅವಧಿಗೆ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆನ್ಸಿ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ನೋಡಿ, ಪ್ರೆಸಿಡೆಂಟ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಸೊ ಸರಿಯಾಗಿರತಕ್ಕಂಥ ಉತ್ತರ ವಿಭೂತಿ ಭೂಷಣ್ ನಾಯಕ್. ವಿಭೂತಿ ಭೂಷಣ್ ನಾಯಕ್ ಇವರು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂದರೆ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಸೊ ಇದರ ಸಂಪೂರ್ಣ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಭಾರತದ ಸಂಪೂರ್ಣ ಲೆಕ್ಕಪತ್ರವನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು. ನೋಡಿ, ಇದನ್ನು ICMAI ಅಂತ ಕರೀತಾರೆ, ಶಾರ್ಟಾಗಿ ICMAI ಅಂತ ಕರೀತಾರೆ. ಸೊ ಇದು ವಿಭೂತಿ ಭೂಷಣ್ ನಾಯಕ್ ಇದೀಗ ಎಲೆಕ್ಟೆಡ್ ನ್ಯೂ ಪ್ರೆಸಿಡೆಂಟ್ ಆಫ್ ICMAI. ಓಕೆ, ವಿಭೂತಿ ನೋಡಿ, ವಿಭೂತಿ ಭೂಷಣ್ ನಾಯಕ್ ಅವರ ಹೆಸರು. ಸೊ ಹೊಸ ಅಧ್ಯಕ್ಷರಾಗಿದ್ದಾರೆ. ಹಾಗಾದರೆ ನಾವು ಈ ಒಂದು ICMAI ಬಗ್ಗೆ ನೋಡೋದಾದರೆ, ಸೊ ಇದು ನೋಡಿ, ಇದು ಆ್ಯಕ್ಟ್ 1959 ಆ್ಯಕ್ಟ್ ಅಡಿಯಲ್ಲಿ ಮೇ 28, 1959 ಶಾಸನಬದ್ಧ ಸಂಸ್ಥೆಯಾಗಿ, ನೋಡಿ, ಸ್ಟ್ಯಾಟ್ಯೂಟರಿ ಬಾಡಿ ಅಂದರೆ ಸಂವಿಧಾನದ ಮೂಲಕ ಸಂಸ್ಥೆಯಾಗಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಒಂದು ಶಾಸನಬದ್ಧ ಸಂಸ್ಥೆ. ಓಕೆ, ಶಾಸನಬದ್ಧ ಸಂಸ್ಥೆ ಯಾವುದು ಅಂತಕ್ಕಂಥದ್ದು ಸುಮಾರು ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಶಾಸನಬದ್ಧ ಸಂಸ್ಥೆಯು ಸಂಸತ್ತು ಅಥವಾ ಸಮರ್ಥ ರಾಜ್ಯ ಶಾಸಕಾಂಗದಿಂದ ಮಾಡಿದ ಕಾನೂನಿನ ನಿಬಂಧನೆಯ ಅಡಿಯಲ್ಲಿ ಸ್ಥಾಪಿಸಲಾದ ಸಂಸ್ಥೆಯಾಗಿರುತ್ತದೆ. ನೋಡಿ, ಸಂಸತ್ತು ಅಥವಾ ಸಮರ್ಥ ರಾಜ್ಯ ಶಾಸಕಾಂಗದಿಂದ ಕಾನೂನಿನ ಮೂಲಕ ಸ್ಥಾಪನೆಯಾಗಿರುತ್ತದೆ ಇದು. ಓಕೆ, ಸೊ ಹೀಗೆ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಏನಿದೆ ಒಂದು ಸ್ಟ್ಯಾಟ್ಯೂಟರಿ ಬಾಡಿಯಾಗಿದೆ. ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ನೋಡಿ, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಈ ಒಂದು ಭಾರತದಲ್ಲಿ ಇದು ವೆಚ್ಚ ಮತ್ತು ಲೆಕ್ಕಪತ್ರ ನಿರ್ವಹಣೆಯ ನಿಯಂತ್ರಕವಾಗಿರುತ್ತದೆ. ಕೇಳಬಹುದು, ವೆಚ್ಚ ಮತ್ತು ಲೆಕ್ಕಪತ್ರ ನಿಯಂತ್ರಕ ಯಾವುದು ಅಂತ ಕೇಳ್ತಾರೆ. ಅಷ್ಟೇ ಅಲ್ಲದೆ ಇದು ವಿಶ್ವದ 2ನೇ ಅತಿದೊಡ್ಡ ವೆಚ್ಚ ಮತ್ತು ನಿರ್ವಹಣಾ ಲೆಕ್ಕಪತ್ರ ಸಂಸ್ಥೆಯಾಗಿದೆ. ಏಷ್ಯಾದಲ್ಲೇ ಅತಿ ದೊಡ್ಡದಾಗಿದೆ. ಪ್ರಧಾನ ಕಚೇರಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ನವೋದ್ಯಮಗಳು ತಮ್ಮ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಹೂಡಿಕೆದಾರರಿಂದ ಬಂಡವಾಳ ಸಂಗ್ರಹಿಸಿದರೆ ಅದಕ್ಕೆ ವಿಧಿಸಲಾಗುತ್ತಿದ್ದ ಕೆಳಗಿನ ಯಾವ ಹೆಸರಿನ ತೆರಿಗೆಯನ್ನು ಸಂಪೂರ್ಣವಾಗಿ ಈ ವರ್ಷದ ಯೂನಿಯನ್ ಬಜೆಟ್ನಲ್ಲಿ ರದ್ದು ಮಾಡಲಾಗಿದೆ? ಸೊ ಇಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಇದ್ರ ಬಗ್ಗೆ ಕೇಳಿರ್ತಾರೆ, ಏಂಜಲ್ ಟ್ಯಾಕ್ಸ್ ಅಂತ. ಓಕೆ, ಏಂಜಲ್ ಟ್ಯಾಕ್ಸ್ ಅಥವಾ ಏಂಜಲ್ ತೆರಿಗೆ ಅಂತ ನಾವು ನೋಡ್ತೀವಿ. ಹಾಗಾದರೆ ಏನಿದು ಏಂಜಲ್ ಟ್ಯಾಕ್ಸ್? ಸೊ ಏಂಜಲ್ ಟ್ಯಾಕ್ಸನ್ನು ಇದೀಗ ಕೇಂದ್ರ ಸರ್ಕಾರ 2024-25 ಯೂನಿಯನ್ ಬಜೆಟ್ನಲ್ಲಿ ಇದನ್ನು ರದ್ದು ಮಾಡಿದೆ. ಹಾಗಾದರೆ ಏನಿದು? ಇದು ನೋಡಿ, ನವೋದ್ಯಮಗಳು ಅಂದರೆ ಸ್ಟಾರ್ಟಪ್ಗಳು ಅಂತ ಕರಿತೀವಿ. ಸ್ಟಾರ್ಟಪ್ಗಳು ತಮ್ಮ ಮಾರುಕಟ್ಟೆ ಮೌಲ್ಯಕ್ಕಿಂತ, ನೋಡಿ, ತಮ್ಮ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಹೂಡಿಕೆದಾರರಿಂದ ಬಂಡವಾಳ ಸಂಗ್ರಹಿಸಿದ್ದೇ ಆದರೆ ಆ ಬಂಡವಾಳಕ್ಕೆ ವಿಧಿಸಲಾಗುತ್ತಿದ್ದ ತೆರಿಗೆಯೇ ಏಂಜಲ್ ಟ್ಯಾಕ್ಸ್. ಸೊ ಆ ತೆರಿಗೆಯನ್ನು ಇದೀಗ ಸಂಪೂರ್ಣವಾಗಿ ಭಾರತ ರದ್ದು ಮಾಡಿದೆ. ಗಮನಿಸಬೇಕು ಯಾವುದರ ಮೇಲೆ ಈ ತೆರಿಗೆಯನ್ನು ಹಾಕ್ತಾ ಇದ್ರು ಅಂತ. ಸ್ಟಾರ್ಟಪ್ಗಳು ತಮ್ಮ ಮಾರುಕಟ್ಟೆ ಮೌಲ್ಯ ಏನಿರ್ತಿತ್ತು ಆ ಮೌಲ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಭಾರತೀಯ ಹೂಡಿಕೆದಾರರಿಂದ ಬಂಡವಾಳ ಸಂಗ್ರಹವಾಗಿದ್ದರೆ ಆ ಸಂಗ್ರಹಕ್ಕೆ ವಿಧಿಸಲಾಗ್ತಕ್ಕಂದರೆ ಆ ಬಂಡವಾಳದ ಮೇಲೆ ಲಾಭ ಏನಾದರೂ ಆಗಿದ್ದರೆ ಅದಕ್ಕೆ ಇದು ವಿಧಿಸಲಾಗ್ತಕ್ಕಂಥ ಒಂದು ತೆರಿಗೆಯಾಗಿತ್ತು ಇದು. ಓಕೆ, ಸೊ ಈ ಒಂದು ಮಾಹಿತಿ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಏಂಜಲ್ ಟ್ಯಾಕ್ಸ್ ಸೊ ಅಬಾಲಿಷ್ಡ್ ಫಾರ್ ಆಲ್ ಕ್ಲಾಸಸ್ ಆಫ್ ಇನ್ವೆಸ್ಟರ್ಸ್, ಎಲ್ಲ ಇನ್ವೆಸ್ಟರ್ಸ್ಗೆ ಸಂಬಂಧಪಟ್ಟಂಥ ಇದನ್ನು ಇದೀಗ ರದ್ದು ಮಾಡಲಾಗಿದೆ. ಸೊ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಆನ್ ಫಾರಿನ್ ಕಂಪನೀಸ್ ರೆಡ್ಯೂಸಸ್ ಟು 35% ಆಗಿತ್ತು.
ಎಲ್ಲವೂ ಕೂಡ ರದ್ದು ಮಾಡಿದ್ದಾರೆ. ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೇಂದ್ರ ಹಣಕಾಸು ಸಚಿವರು ಸಂಸತ್ತಿನಲ್ಲಿ ಬಜೆಟನ್ನು ಮಂಡಿಸಿದರು. ಅಲ್ಲಿ ಎಲ್ಲ ವರ್ಗದ ಹೂಡಿಕೆದಾರರಿಗೆ ಏಂಜಲ್ ಟ್ಯಾಕ್ಸನ್ನು ರದ್ದುಗೊಳಿಸಲು ಪ್ರಸ್ತಾಪಿಸಿದ್ದಾರೆ. ಅಂದರೆ ನವೋದ್ಯಮಗಳು, ಸ್ಟಾರ್ಟಪ್ಗಳು, ನಾನು ಹೇಳಿದಂತೆ ಅದರ ಮೇಲೆ ಎಷ್ಟು ವಿಧಿಸಲಾಗ್ತಾ ಇತ್ತು? 30.9% ಟ್ಯಾಕ್ಸನ್ನು ಹಾಕಲಾಗ್ತಾ ಇತ್ತು. ಹೆಚ್ಚಿನ ಪ್ರಮಾಣದಲ್ಲಿ ಸರಿಸುಮಾರು 0.25% ಇವರಿಗೆ ಕೊಡಬೇಕಾಗಿತ್ತು. 0.5%ಗಿಂತ ಹೆಚ್ಚು 30.9% ಸಂಪೂರ್ಣವಾಗಿ ಇದನ್ನು ರದ್ದು ಮಾಡಿದ್ದಾರೆ. ಇದು ನೋಡಿ, ಈ ತೆರಿಗೆ ನೋಡೋದಾದರೆ ನೀಡಲಾದ ಷೇರುಗಳು ಅಂದರೆ ಒಂದು ಸ್ಟಾರ್ಟಪ್ ಕಂಪನಿ ಸ್ಥಾಪನೆಯಾಗಿದೆ, ಅದರ ಮೇಲೆ ಹೂಡಿಕೆ ಮಾಡಿದ್ದೀವಿ, ಷೇರುಗಳು, ಷೇರ್ ಹಾಕಿದ್ದೀವಿ. ಆ ಷೇರುಗಳ ಬೆಲೆಯು ಕಂಪನಿಯ ನ್ಯಾಯಯುತ ಮಾರುಕಟ್ಟೆ ಮೌಲ್ಯಕ್ಕಿಂತ, ನೋಡಿ, ಕಂಪನಿಯ ನ್ಯಾಯಯುತ ಮಾರುಕಟ್ಟೆ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಯಯುತ ಮಾರುಕಟ್ಟೆಯ ಮೌಲ್ಯಕ್ಕಿಂತ ಹೆಚ್ಚಿನದನ್ನು ಏನಾದರೂ ಕಂಡುಕೊಂಡಿದ್ದರೆ ಅದು ಭಾರತೀಯ ಹೂಡಿಕೆದಾರರಿಂದ ಪಟ್ಟಿ ಮಾಡಿದ ಕಂಪನಿಗಳು ಷೇರುಗಳ ವಿತರಣೆಯ ಮೂಲಕ ಸಂಗ್ರಹಿಸಿದ ಬಂಡವಾಳದ ಮೇಲೆ ಇದನ್ನು ವಿಧಿಸಲಾಗ್ತಾ ಇತ್ತು. ನ್ಯಾಯಯುತ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆಗಳಲ್ಲಿ ಸಂಗ್ರಹಿಸಲಾದ ಹೆಚ್ಚುವರಿ ಹಣವನ್ನು ಆದಾಯವೆಂದು ಪರಿಗಣಿಸಲಾಗುತ್ತದೆ, ಅದರ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ. ಇದು ಆದಾಯ ತೆರಿಗೆ ಕಾಯ್ದೆ 1961ರ ವಿಭಾಗ 56 ಉಪವಿಧಿ 2 ಇದರಿಂದ ಮೂಲವನ್ನು ಪಡೆದುಕೊಂಡಿತ್ತು. ಷೇರು ಮಾರಾಟದ ಮೂಲಕ ಕಪ್ಪು ಹಣವನ್ನು ಬಿಳಿಯಾಗುವುದನ್ನು ತಡೆಯಲು 2012ರಲ್ಲಿ ಇದನ್ನು ಮೊದಲ ಬಾರಿಗೆ ಪರಿಚಯಿಸಲಾಗಿತ್ತು. ನೆಕ್ಸ್ಟ್ ನಾವು 8ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಭಾರತ ದೇಶವು ಕೆಳಗಿನ ಯಾವ ಸಾಗರದಲ್ಲಿ ಕಂಡುಬರುವಂತಹ ಕ್ಲಾರಿಯನ್ ಕ್ಲಿಪರ್ಟನ್ ವಲಯ, ನೋಡಿ, ಕ್ಲಾರಿಯನ್ ಕ್ಲಿಪರ್ಟನ್ ವಲಯದಲ್ಲಿ ಖನಿಜಗಳನ್ನು ಅನ್ವೇಷಿಸಲು ISA ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿನಿಂದ ಪರವಾನಗಿಗಾಗಿ ಅರ್ಜಿ ಸಲ್ಲಿಸಿದೆ. ಹಾಗಾದರೆ ಈ ಒಂದು ಕ್ಲಾರಿಯನ್ ಕ್ಲಿಪರ್ಟನ್ ವಲಯ ಎಲ್ಲಿ ಕಂಡುಬರುತ್ತದೆ ಎಂಬುದು ನನ್ನ ಪ್ರಶ್ನೆಯಾಗಿದೆ. ಎಲ್ಲಿ ಕಂಡುಬರುತ್ತದೆ ಅಂದರೆ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತದೆ. ಸಾಗರಗಳಲ್ಲಿ ಅತಿ ದೊಡ್ಡ ಸಾಗರ ಇದು. ಪೆಸಿಫಿಕ್ ಸಾಗರದಲ್ಲಿ ಈ ಕ್ಲಾರಿಯನ್ ಕ್ಲಿಪರ್ಟನ್ ವಲಯ ಕಂಡುಬರುತ್ತದೆ. ಗಮನಿಸಬೇಕು, ಇಂಡಿಯಾ ಟು ಸಿಕ್ ಲೈಸೆನ್ಸ್ಗಾಗಿ ಅಪ್ಲೈ ಮಾಡಿದೆ. ಪೆಸಿಫಿಕ್ ಓಷನ್ನಲ್ಲಿ ಕಂಡುಬರುತ್ತದೆ. ಯಾವುದಕ್ಕಾಗಿ ಅಂದರೆ ಕ್ರಿಟಿಕಲ್ ಮಿನರಲ್ಸ್ಗಾಗಿ ಸಂಶೋಧನೆಯನ್ನು ಕೈಗೊಳ್ಳುತ್ತದೆ. ಅಲ್ಲಿ ಕೈಗೊಂಡಂಥ ಸಂಶೋಧನೆಗೆ ಸಕ್ಸಸ್ ಸಿಕ್ಕರೆ ಅಲ್ಲಿ ನಮಗೆ ಉತ್ಪಾದನೆ ಮಾಡಲು ಪರವಾನಗಿ ಸಿಗುತ್ತೆ ISAಯಿಂದ. ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತದೆ. ಇದರ ಮೇಲೆ ಕೇಂದ್ರೀಕರಿಸಲು ಭಾರತ ಯೋಜಿಸಿದೆ. ಕ್ಲಾರಿಯನ್ ಕ್ಲಿಪರ್ಟನ್ ವಲಯ ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡುಬರತಕ್ಕಂಥ ಒಂದು ವಿಶಾಲವಾದ ಬಯಲು ಪ್ರದೇಶ. ಇಲ್ಲಿ ಮ್ಯಾಂಗನೀಸ್, ನಿಕಲ್, ತಾಮ್ರ, ಕೊಬಾಲ್ಟ್ನಂತಹ ವಿಶಿಷ್ಟ ಖನಿಜಗಳು ದೊರೆಯುತ್ತವೆ. ಎಲೆಕ್ಟ್ರಿಕ್ ವಾಹನಗಳು ಮತ್ತು ಸೌರ ಫಲಕಗಳಲ್ಲಿ ಬಳಸುವ ಖನಿಜಗಳನ್ನು ಹೊಂದಿರುವ ದೊಡ್ಡ ಪ್ರಮಾಣದ ಪಾಲಿಮೆಟಾಲಿಕ್ನಿಂದ ಸಮೃದ್ಧವಾಗಿರ್ತವೆ. ಮ್ಯಾಂಗನೀಸ್ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಸಿಗುತ್ತದೆ ಮತ್ತು ಅದರ ಜೊತೆಗೆ ತಾಮ್ರವೂ ಕೂಡ ಹೆಚ್ಚಾಗಿ ಸಿಗುತ್ತದೆ. ಇವು ಕೂಡ ನೆನಪಿರಲಿ. ಹೆಚ್ಚಿನ ಮಾಹಿತಿ ನಾವು ನೆಕ್ಸ್ಟು 9ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯವು ಪ್ರವಾಸಿ ವಾಹನಗಳಿಗೆ ಕಸದ ಚೀಲಗಳನ್ನು ಸಾಗಿಸುವುದನ್ನು ಕಡ್ಡಾಯಗೊಳಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಸಿಕ್ಕಿಂ. ಸಿಕ್ಕಿಂ ಈಗ ತನ್ನ ಸೂಕ್ಷ್ಮವಾದ ಹಿಮಾಲಯ ಪರಿಸರವನ್ನು ರಕ್ಷಿಸಲು ಎಲ್ಲ ಪ್ರವಾಸಿ ವಾಹನಗಳು ದೊಡ್ಡ ಕಸದ ಚೀಲವನ್ನು ಸಾಗಿಸುವ ಅಗತ್ಯವಿದೆ. ಭಾರತದ ಕಡಿಮೆ ಜನಸಂಖ್ಯೆಯ ರಾಜ್ಯವಾಗಿದ್ದರೂ ಸಿಕ್ಕಿಂ ಹೆಚ್ಚಿನ ಪ್ರವಾಸಿಗರ ಭೇಟಿಯಿಂದಾಗಿ ಪರಿಸರದ ಅಡಚಣೆಗಳನ್ನು ಎದುರಿಸುತ್ತಿದೆ. ಈ ಕ್ರಮದ ಮೂಲಕ ಪರಿಸರ ಸುಸ್ಥಿರತೆಯಲ್ಲಿ ಸಮುದಾಯದ ಸಹಭಾಗಿತ್ವವನ್ನು ಉತ್ತೇಜಿಸುವ ಗುರಿಯನ್ನು ಅಧಿಕಾರಿಗಳು ಹೊಂದಿದ್ದಾರೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಡಿಜಿಪಿನ್ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ನ್ಯಾಷನಲ್ ಅಡ್ರೆಸ್ಸಿಂಗ್ ಗ್ರಿಡ್, ನೋಡಿ, ಇದೊಂದು ಅಡ್ರೆಸ್ಸಿಂಗ್ ಗ್ರಿಡ್ ಆಗಿದೆ. ಅಡ್ರೆಸ್ ನಿಖರವಾಗಿರತಕ್ಕಂಥ ಸ್ಥಳ ಅಥವಾ ಒಂದು ಅಡ್ರೆಸ್ನ ಮಾಹಿತಿಯನ್ನು ತಿಳಿಯುವುದು. ಈ ಒಂದು
ಗ್ರಿಡ್ನ ಬೀಟಾ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ. ಸೊ ತುಂಬಾ ಇಂಪಾರ್ಟೆಂಟು. ಅಂಚೆ ಇಲಾಖೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಸೊ ಇದನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಿ. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ನೋಡಿ, ಭಾರತೀಯ ಅಂಚೆ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ರಿಲೀಸಸ್ ಬೆಟಾ ವರ್ಷನ್ ಆಗಿದೆ. ಇದು ಬೀಟಾ ವರ್ಷನ್ ಆಗಿದೆ. ಬೀಟಾ ವರ್ಷನ್ ಹೆಸರನ್ನ ಡಿಜಿ ಪಿನ್ ಅಂತ ಕರಿತೀವಿ. ಫಾರ್ ಪಬ್ಲಿಕ್ ಕಾಮೆಂಟ್ಸ್ ಆ್ಯಂಡ್ ಎಕ್ಸ್ಪರ್ಟ್ ಒಪಿನಿಯನ್ಗಾಗಿ ಇದನ್ನು ಲಾಂಚ್ ಮಾಡಿದೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೋಬಹುದು, ಸಂಪೂರ್ಣ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಸೊ ಇದನ್ನು ಭಾರತೀಯ ಅಂಚೆ ಇಲಾಖೆ ಜಾರಿಗೆ ತಂದಿದೆ. ಇದು ಸಾರ್ವಜನಿಕ ಪ್ರತಿಕ್ರಿಯೆಗಾಗಿ ವಿಳಾಸಗಳ ಭೌಗೋಳಿಕ ಸ್ಥಳವನ್ನು ರಚಿಸಲು ಮತ್ತು ಗ್ರಹಿಸಲು ಬಳಸಬಹುದಾಗಿದೆ. ಸಾರ್ವಜನಿಕ ಮತ್ತು ಖಾಸಗಿ ಸೇವೆಗಳ ನಾಗರಿಕ ಕೇಂದ್ರಿತ ವಿತರಣೆಗಾಗಿ ಸರಳೀಕೃತ ವಿಳಾಸ ಪರಿಹಾರಗಳನ್ನು ಖಚಿತಪಡಿಸಿಕೊಳ್ಳಲು ಭಾರತದಲ್ಲಿ ಪ್ರಮಾಣಿತ ಜಿಯೋಕೋಡೆಡ್ ವಿಳಾಸ ವ್ಯವಸ್ಥೆಯನ್ನು ಸ್ಥಾಪಿಸುವ ಉಪಕ್ರಮವಾಗಿದೆ ಇದು. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.